ಶಕ್ತಿವಿದೋಷಸುಖಮಾ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗ ಬಲ ಸತ್ಸಾರಾಪ್ತ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಸ್ವಾಂತಾ ಮೋಕ್ಷ ವಿಮೋಕ್ಷಣಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವ್ದಾಯ್ತು ಈಗ? ಅದಿಷ್ಟು ಮುಗಿತೀಗ. ಸ್ವರ್ಗಾಧಾರಂ ಶಿರೋ ವಿಷ್ಣೋ ಸರ್ವರೂಪಾಸಿ ದರ್ಶನಾತ್ ಚಕ್ಷುಸ್ತು ವಿಶ್ವರೂಪಾಖ್ಯಂ ಆದಾನಾದಾಯುಷಾಮಪಿ ಆದಿತ್ಯ. ಅದೆಲ್ಲ ಆಗಿತ್ತು. ಮತ್ತೆ ವಾಯುದೇವರು ಅದು ಕೂಡ ಆಗಿತ್ತಾಗ. ಪ್ರಸನ್ನಾತ್ ಪೃಥ್ವೀನಾಮನೂ ಆಗಿತ್ತು. ಉತ್ತಮಾನಾಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ. ವಿಷ್ಣೋ ಪದಮಿತಿ ಯಸ್ಮಾತ್ ಪ್ರತಿಥಿ ವೈದಿಕೀ ಸ್ಮೃತ. ಅದಕ್ಕೇನೆ ವಿಷ್ಣು ಪದಂ ಅಂತ ಹೇಳಿ ಆಕಾಶಕ್ಕೆ ಹೆಸರಿದೆ. ಯಾಕೆಂದ್ರೆ ವ್ಯಾಪ್ತಿ ಅರ್ಥ ಆಗ್ಲಿಕ್ಕೆ ವಿಷ್ಣು ಪದ. ಆಕಾಶ ಒಂದರ್ಥ ವಿಷ್ಣು ಪದ, ಇನ್ನೊಂದರ್ಥದಲ್ಲಿ ಇಡೀ ಇಷ್ಟು ಅನಂತ ಆಕಾಶ ದೇವರಿಗೆ ಪಾದ ಇದ್ದಾಗ್ಲಿಕ್ಕೆ ಇನ್ನು ದೇವ್ರು ಎಷ್ಟೇ ಹತ್ರ ಇರ್ಬೇಕಾಗಿತ್ತು. ಗೊತ್ತಾಯ್ತಾ? ಅದಕ್ಕೆ ವಿರಾಟ್ ರೂಪದಲ್ಲಿ ವರ್ಣನೆ ಮಾಡ್ಬೇಕಾ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಇದ್ರಲ್ಲೂ ಹೇಳ್ತಾರೆ ಕುಲ್ ಸೂಕ್ತದಲ್ಲಿ ಏನಂತ, ಪಾದಸ್ಯ ವಿಶ್ವಾಭೂತಾನಿ ಅಂತ ಹೇಳ್ತಾರೆ. ವಾಯುರೂಪತಃ ಪ್ರಾಣಸ್ತೇನ ಪೃಥಕ್ ಭರ್ತ್ಮ ವಾಯುರ್ಜ್ಞಾನಾಯುರೂಪತಃ ಪ್ರಥನಾತ್ ಪೃಥ್ವೀನಾಂ ಪ್ರಾಣಶ್ಚಕ್ಷು ತಥಾದಿತ್ಯ ಇತ್ಯೇಕ ದೇವತಾ ಸ್ಮೃತ. ಇಲ್ಲಿ ಪ್ರಾಣ ಚಕ್ಷು ಏನೇನು ಹೇಳಿದ್ದಾರೆ ಆದಿತ್ಯ ಎಲ್ಲ ವಿಷ್ಣುವಿಗೆ ರೆಫರೆನ್ಸ್ ಹೊರತು ಬೇರೆಯವರಿಗಲ್ಲ. ಪೂರ್ವದ್ವಾರಪತಿರ್ ವಿಷ್ಣೋ ವ್ಯಾನ ಶ್ರೋತ್ರಂಚ ಚಂದ್ರಮಾಹ. ಪೂರ್ವದ್ವಾರ 4-5 ದ್ವಾರ ಹೇಳ್ತಾರೆ. 4 + 1 5. ಪೂರ್ವದ್ವಾರಪತಿರ್ ವಿಷ್ಣೋ ವ್ಯಾನ, ಪರಮಾತ್ಮನ ಪೂರ್ವದ ಬಾಗಿಲು, ವೈಕುಂಠದ ಬಾಗಿಲಲ್ಲಿ ಯಾರಿದ್ದಾರೆ ಅಂದರೆ ಶ್ರೋತ್ರಂ. ಶ್ರೋತ್ರ ಅಂದ್ರೆ ಕಿವಿ. ಅದಕ್ಕೆ ಅಧಿಪತಿ ಯಾರು ಅಂದ್ರೆ ಚಂದ್ರ. ಶ್ರೋತ್ರದಿಂದ ಅಧಿಪತಿ ಯಾರು? ಚಂದ್ರ. ಯಾರಿಗೆ? ಎಲ್ಲಿರೋದಿಲ್ಲ. ಈ ದಿಗ್ಗತೆ ಹೇಳ್ತಾ ಇಲ್ಲ, ಅಲ್ಲಿ ದೇವರ ಬಗ್ಗೆ ಹೇಳ್ತಾರೆ, ಇಲ್ಲಿದಲ್ಲ. ಚಂದ್ರಮಾಹ. ದಕ್ಷಿಣ ದ್ವಾರಪಸ್ಲೇಕು. ದಕ್ಷಿಣ ಅಂದ್ರೆ ಬಲಭಾಗ. ದೇವರ ಬಲಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ರೆ ವಾಗಪಾನೋ ಅಗ್ನಿರೇವಚ. ಅಲ್ಲಿ ವಾಗಭಿಮಾನಿ. ಅಪಾನ ಅಗ್ನಿ ಅದಕ್ಕೆ ದೇವತೆ. ದಕ್ಷಿಣಕ್ಕೆ ಯಾರು? ಅಗ್ನಿ. ಪಶ್ಚಿಮ ದ್ವಾರಪೋಪಿ ಏಕಃ ಸಮಾನೋ ಮನ ಏವಚ. ಪಶ್ಚಿಮ ದ್ವಾರಕ್ಕೆ ಸಮಾನ. ಪ್ರಾಣ ಅಪಾನ ಸಮಾನ. ಮನ ಏವಚ. ಅಲ್ಲಿ ಅಧಿಪತಿ ಯಾರು? ಮನ. ಮನೋಭಿಮಾನಿಗಳದಕ್ಕೆ ರುದ್ರದೇವರು. ಅವರು 3 ಜನರು ಆಗ್ತಾರೆ. ಇಂದ್ರ ಇತ್ಯೇಕ ಏವೋಕ್ತ ಉತ್ತರ ದ್ವಾರ ರಕ್ಷ. ಉತ್ತರ ದ್ವಾರಕ್ಕೆ ಯಾರಿದ್ದಾರೆ? ಇಂದ್ರದೇವ ಇದ್ದಾರೆ, ಒಬ್ಬರೇನೆ. ಉದಾನೋ ವಾಯುರಿತ್ಯೇಕ ಊರ್ಧ್ವ ದ್ವಾರಾಧಿಪ. ಮೇಲಿನ ದ್ವಾರಕ್ಕೆ ಯಾರು? ಉದಾನ ವಾಯು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಆಯ್ತು. ಇತ್ಯೇಕ ಊರ್ಧ್ವ ದ್ವಾರಾಧಿಪಶ್ಚ ಸಹ ಸೈವ ಆಕಾಶರಾಮಾಚ ಲಕ್ಷ್ಮ್ಯಾ ವಿಷ್ಣು ವಿಶೇಷತಃ. ಅದಕ್ಕೆ ಆಕಾಶ ಅಂತ ಹೆಸರಿದೆ. ಲಕ್ಷ್ಮ್ಯಾ ವಿಷ್ಣರಾದಂಥವ್ರು ಅಲ್ಲಿ ದೇವತೆಗಳಾಗಿದ್ದಾರೆ. ಪ್ರಧಾನವಾಗಿ ಮಹಾಲಕ್ಷ್ಮಿ ಅಂತ ಅರ್ಥ. ಪೃಥ್ವೀನಾಮಿಕಾ ಶ್ರೀಸ್ತು ಜೌರ್ ದಿಶೋ ವಿದ್ಯುದೇವಚ. ಪೃಥ್ವಿ ಮಹಾಲಕ್ಷ್ಮಿಗೆ ಶ್ರೀ ಪೃಥ್ವಿ ಅಂತ ಹೆಸರಿದೆ. ಜೌಹು ದಿಶಃ ವಿದ್ಯುದೇವಚ ವಾಯುಪತ್ನಿ. ನೋಡಿ, ದ್ಯೂ ಅವೆಲ್ಲ ಕೂಡ ವಾಯುಪತ್ನಿ. ಜುಸಭಾ ನಾಮ ಭಾರತಿಗೆ. ದ್ಯೂ ಅಂತ ಶಬ್ದಕ್ಕೆ ವಿದ್ಯುತ್ ತರೋದಕ್ಕೆ ಯಾರು ಅರ್ಥ ಮಾಡ್ಬೇಕು? ಭಾರತೀ ದೇವಿ. ಆಕಾಶ ಅಂತ ಹೇಳಿದ್ರೆ ಇವರು, ಭಾರತಿ ಅಂತ ಹೇಳಿದ್ರೆ ಭಾರತೀ ದೇವಿ. ಉದ್ದಿಷ್ಟ ತತ್ತದ್ವಾರಾಧಿಪಾಶ್ಚತೆ. ಆಯಾ ದ್ವಾರದಲ್ಲಿ ಅಧಿಪರಾಗಿ ಅವರಿದ್ದಾರೆ. ಅಧಿತಿಷ್ಠಂತಿ ತೇ ಸರ್ವೇ ನಾರಾಯಣ ಮನಾಮಯ. ಅಧಿತಿಷ್ಠಂತಿ ಅಂದ್ರೆ ಆಯಾ ದ್ವಾರಗಳಲ್ಲಿ ಅಧಿಪತಿಗಳಾಗಿ ನಿಂತಿದ್ದಾರೆ. ನಾರಾಯಣ ಮನಾಮಯಂ ಸೇವೆ ಮಾಡ್ಕೊಂಡಿದ್ದಾರೆ. ಯದ್ವಿಷ್ಟು ಜ್ಞಾನ ರೂಪತ್ವ ಕಿಮಾನಂದ ಸ್ವರೂಪತಃ. ದೇವರಿಗೆ ಏನಂತ ಹೆಸರಿದೆ ಗೊತ್ತಾಯ್ತಾ? ಕಿಂ ಅಂತ ದೇವರಿಗೆ ಹೆಸರಿದೆ. ಕಿಂ ವಿಷ್ಣು ಸಹಸ್ರನಾಮ. ಮತ್ತೆ ಏಕೋನೈಕ ಶ್ರವಕ್ಕ ಕಿಂ. ಕಿಂ ಶಬ್ದಕ್ಕೆ ಆಚಾರ್ಯ ಬರದ ಅರ್ಥ ಇದೆ. ಏನದು ಕಿಂ ಅಂದ್ರೆ? ಕಿಂ ಆನಂದ ಸ್ವರೂಪತಃ. ಕ ಅಂದ್ರೆ ಆನಂದ, ಕಿ ಅಂದ್ರೆ ಆನಂದ ಹೊಂದಿದವನು. ಎಂತ ಆನಂದ? ಸ್ವರೂಪ ಆನಂದ. ಅದಕ್ಕೆ ದೇವರಿಗೆ ಕಿಂ ಅಂತ ಹೆಸರು. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ಎಲ್ಲಿದು? ವಿದ್ವಾಂಸ ಹೇಳ್ತಾರೆ, ಆದ್ದರಿಂದ ಅವ್ರಿಗೆ ಕೇಳ್ಬೇಕು. ವಿದ್ವಾಂಸರು ಕೇಳಬೇಕು. ಹೌದು ಹೌದು, ಅದೇ ಹೇಳ್ತಿರೋದು. ಕಿಂ ಆನಂದ ಸ್ವರೂಪ. ಆನಂದ ಸ್ವರೂಪನಾಗಿರ್ತಾನೆ. ಆನಂದಿನ ಹೌದು ಪರಮಾತ್ಮ, ಆನಂದನೂ ಹೌದು. ಕಿಂ ಆನಂದ ಸ್ವರೂಪತಃ. ವಿಷ್ಣು ಸಹಸ್ರನಾಮ ಪ್ರತ್ಯೇಕ ಬರೀ ಎಷ್ಟು ಬರೆದರೆ ಬೇರೆ ಎಲ್ಲ ಹುಡುಕ್ಬೇಕದ. ಅದೇ ತತ್ವ ಸಮನ್ವಯ ಮಾಡ್ಕೋಬೇಕು.
ಏತೇಷು ತೃಪ್ತೇಷು ಹರಿಹಿ ತೃಪ್ಯತೇಷಾಂ ಪ್ರಿಯೋ. ಈ ತಿಕ್ಕಿನ ಕಲ್ಪನೆ ಇದ್ದವರಿಗೆ ಆ ದೇವತೆಗಳು ನಾವು ಸ್ತೋತ್ರ ಮಾಡಿ ಖುಷಿ ಪಡ್ತಾರೆ. ದೇವರು ಅವರಿಗೆ ಖುಷಿ ಕೊಟ್ಟಿದ್ದು ದೇವರು ತಾನು ಸಂತೋಷ ಪಡ್ತಾರೆ, ತಾನು ಆಜ್ಞೆಯನ್ನು ಫಾಲೋ ಮಾಡ್ತಾರೆ ಇವರು ಅಂತ ಹೇಳಿ. ಪ್ರಾಪ್ನುವಂತ್ಯಥ ಸೋಮಸ್ಯ ಪ್ರಸಾದಾತ್ ಪಿತರಸ್ತಥಾ ಸೂರ್ಯ ಪ್ರಸಾದಾತ್ವ ನರಾಹ ಪೂರ್ವದ್ವಾರೇಣ ಕೇಶವ. 5 ದ್ವಾರದಲ್ಲಿ ಯಾರ್ಯಾರಿಗೆ ಚಿಂತನೆ ಎಂಟ್ರಿ ಅಂದ್ರೆ ಸೂರ್ಯನ ಪ್ರಸಾದ ಆಗಬೇಕು. ನರಾಹ ಪೂರ್ವದ್ವಾರೇಣ ಕೇಶವಂ ನೋಡ್ತಾರೆ. ಪ್ರಾಪ್ನುವಂತಿ ಅಥ ಸೋಮಸ್ಯ ಪ್ರಸಾದಾತ್ ಪಿತರಸ್ತಥ. ಆಮೇಲೆ ಸೋಮನ ಮೂಲಕವಾಗಿ ಪಿತೃದೇವರು ಸಂತೋಷ ಪಡ್ತಾರೆ. ಅದಕ್ಕೆ ಚಂದ್ರ ಬಹಳ ಪ್ರಿಯ ಪಿತೃದೇವತೆಗೆ. ಕೇಶವ ಪ್ರಾಪ್ನುವಂತಿ ಅಥ ಸೋಮಸ್ಯ ಪ್ರಸಾದಾತ್ ಪಿತರಸ್ತಥ ದ್ವಾರೇಣ ದಕ್ಷಿಣೇನೈವ ಗಂಧರ್ವ ಪಶ್ಚಿಮೇನ. ದಕ್ಷಿಣ ದ್ವಾರದ ಗಂಧರ್ವರು, ಪಶ್ಚಿಮದಿಂದ ಅಗ್ನಿ ಪ್ರಸಾದ ಋಷಿಗಳು ಮೊದಲಾದವು. ಉತ್ತರೇಣ ಇಂದ್ರ ಸಂಶ್ರಯಾತ್ ಶಿವಾದ್ಯ ವಾಯುಮಾಶ್ರಿತ್ಯ ಊರ್ಧ್ವಾರ ಅವ್ರ ಮೇಲಿದ್ದಾನೆ. ಅವರವರಿಗೆ ಡೋರ್ ಎಲ್ಲ ಪಾಸ್ ಕೊಟ್ಟಾಗ VIP ಪಾಸ್ಗಳು ಬೇರೆ ಬೇರೆ ಎಂಟ್ರಿ ಕೊಟ್ಟಿರ್ತಾರೆ. ಈ ಕಡೆದು ಬನ್ನಿ, ಆ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಆ ದಾರಿಯಲ್ಲಿ ಹೋದ್ರೆ ಅವ್ರಿಗೆ ಉಳಿದಾರಿ ಅವ್ರು ಬಿಡೋದಿಲ್ಲ ಅವರು. ದ್ವಾರೇಣ ದಕ್ಷ ಅಗ್ನಿ ಪ್ರಸಾದ ಋಷಯ ಉತ್ತರೇಣೇಂದ್ರ ಸಂಶ್ರಯಾತ್ ಶಿವಾದ್ಯ ವಾಯುಮಾಶ್ರಿತ್ಯ ಯಾಂತಿ ಊರ್ಧ್ವೇಣ ಹರಿಂ ಸುರಾಹ. ಇದೆಲ್ಲ ದೇವರು ಮುಟ್ಟೋರಿ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ಬೇಕಾದ್ರೆ ಸೂರ್ಯಮಂಡಲದ ಮೂಲಕ ಹೋದ್ರು ಅಂತ ಹೇಳ್ತಾರೆ. ಯಾಕೆ ಸಾಮಾನ್ಯ ಹೋಗೋರಲ್ಲ ಯಾರು, ಈ ರೀತಿ ಸಾಧನೆ ಮಾಡಿ ಹೋಗೋರು ದ್ವಾರ ಇದೆ. ಅದಕ್ಕೆ ಸೂರ್ಯ ಅಂತ ಹೇಳ್ತಾರೆ. ಆಚಾರ್ಯ ನಡೆದ ತುಂಬಾ ಸರಿ ಕರೀತಾರ ಆ ಮಾತನ್ನ. ಅದಕ್ಕೆ ಸೂರ್ಯನ ಉಪಾಸನೆ ಮಾಡೋ ಗಾಯತ್ರಿ ಮಂತ್ರ ಆ ದೃಷ್ಟಿಯಿಂದ ಉಪಯೋಗ ಆಗುತ್ತೆ. ಅದು ಮೋಕ್ಷಕ್ಕೆ ಎಂಟ್ರಿ ಕೊಡೋ ಜಾಗ ಕೂಡ ಸೂರ್ಯನ ಮೂಲಕನೇ ಹೋಗ್ಬೇಕು. ಅರ್ಥ ಆಯ್ತಾ? ಇವ್ರು ಅಮುಕ್ತರು ಹೋಗಾಗಿಲ್ಲ, ಹತ್ರ ಕೂಡ ಹೋಗೋದಿಲ್ಲ. ಜಟಾಯು ಟ್ರೈ ಮಾಡಿ ಏನಾಯ್ತು ಅವ್ರಿಗೆ ಸುಟ್ಟೋಯ್ತಲ್ಲ, ಅದೇ ಹೊರಗೆ ಬರೋದಿಲ್ಲ. ವಾಯುದೇವರಿಗೆ ನೋ ಪ್ರಾಬ್ಲಮ್. ಯಾತಕ್ಕೆ ಹಾರಿದಾಗ್ಲೇ ಏನಾಗ್ಲಿಲ್ಲ ಅವ್ರಿಗೆ. ಶಿವಾದ್ಯ ಅದೇ ರಾಮಾಯಣದಲ್ಲಿ ಸಂಪಾತಿ ಜಟಾಯುಬ್ರು ಏನವರು ಪಕ್ಷಿಗಳು, ಅವ್ರಿಗೇನಾಗ್ಲಿಲ್ಲ. ಅದು ಬರೀ ಪಕ್ಷಿಗಳಲ್ಲ, ಅವರು ಯಾರ ಮಕ್ಕಳವರು? ಅರುಣನ ಮಕ್ಕಳು. ಗೊತ್ತಾಯ್ತಾ? ಅವ್ರಿಗೆ ಆಗ್ಲಿಲ್ಲ. ಹನುಮಂತ ಪಕ್ಷಿ ಅಲ್ಲ, ಯಾರೋ ಕಪಿ. ವಯಸ್ಸೆಷ್ಟು? ಹುಟ್ಟಿದ 15 ದಿವಸ ಆಗಿದೆ ಅಷ್ಟೇ. ಎಲ್ಲಿಗೆ ಹಾರಿದ್ದು? ಸೂರ್ಯಮಂಡಲ. ಅಲ್ಲೇ ತಾರತಮ್ಯ. ಯಾವುದೋ ಗ್ರಂಥದಲ್ಲ, ಅದೇ ಗ್ರಂಥದಲ್ಲಿ ಹನುಮಂತನ ಬಗ್ಗೆ ಹೇಳಿದ್ದಾರೆ, ಇವ್ರ ಬಗ್ಗೆನೂ ಹೇಳಿದ್ದಾರೆ. ಅವ್ರ ಹದ್ದುಗಳು ಭಾರಿ ಹಾರುತ್ತೆ, ಅವ್ರಿಗೆ ಆಗ್ಲಿಲ್ಲ. ಕಪಿಗಳು ಹಾರಾಡುತ್ತೆ, ಮೇಲೆ ಹೋಗಲಿಕ್ಕೆ ಆಗೋದಿಲ್ಲ, ಅವ್ರು ಅಲ್ಲಿಗೆ ಹಾರಿದ್ರು. ಸೊ ಅವ್ರಿಗೆ ವೇಷಗಳು ಅಫೆಕ್ಟ್ ಮಾಡೋದಿಲ್ಲ. ಯಾವ ರೂಪದಲ್ಲಿದ್ರು ವಾಯುದೇವರು ಏನಾಗಿರ್ತಾರೆ? ಪತಗಾಧಿರಾಜಂ ಜಿಗಾಯ ಹೇಳಿಲ್ಲ ಇಲ್ಲಿ ಎಲ್ಲಿ ಮಂಗಳಾಯ್ತಾಗಲಿ. ಅದರಿಂದ ಬರ್ತದೆ ಮಂಗಳಾರು ಆಯ್ತು ಬರ್ತದೆ. ಮದುವೆ ಇಲ್ಲ, ಮದುವೆ ಜಿಗಾಯ ಪತಗಾಧಿರಾಜ. ಪತಗ ಅಂದ್ರೆ ಪಕ್ಷಿ, ಅಧಿರಾಜ ಪಕ್ಷಿ ರಾಜ ಅಂದ್ರೆ ಯಾರೋ ಗರುಡ. ಅಂದ್ರೆ ಆ ರೂಪದಲ್ಲಿ ಸ್ವಾರಸ್ಯ ಇರೋದು. ಕಪಿ ರೂಪದಲ್ಲಿ ಗರುಡನ್ನು ಮೆರೆಸ್ತಾರೆ. ಗರುಡಂದು ಪಕ್ಷಿ ರೂಪನೇ, ಅದನ್ನು ಸೋಲ್ತಾರೆ. ಅದು ಹೋಗ್ಪಿಚ್ಚಲ್ಲೇ ಸೋತ ಲೆಕ್ಕ. ಇವ್ರು ಬೇರೆ ಕಡೆ ಇದ್ದಾಗ ಅದೇ ಗ್ರಂಥಗಳಲ್ಲಿ ಬಂದಿರೋ ವಿಷಯ, ಬೇರೆ ಗ್ರಂಥದ್ದಲ್ಲ. ಅದ್ಮೇಲೆ ತಾರತಮ್ಯ ಎಂಬುದು ಕ್ಲಿಯರ್ ಅಂತ. ಅಗ್ನಿ ಶಿವಾದ್ಯ ವಾಯುಮಾಶ್ರಿತ್ಯ ವೈಶ್ವಾನರಾಖ್ಯ ವಿಷ್ಣುಸ್ತು ಸಮ್ಯಕ್ ಜ್ಞಾನೇನ ಸರ್ವಶಃ. ವೈಶ್ವಾನರ ಜ್ಞಾನ ಯೋಗ್ಯ ಸಾಕ್ಷಾದೇವ ಸುರಸ್ವ. ವೈಶ್ವಾನರ ವಿದ್ಯೆ ಅಂತಿದೆ, ಅದು ಉಳಿದವರ ಅಧಿಕಾರಿಗಳಲ್ಲ, ದೇವತೆಗಳೇ ಅಧಿಕಾರಿಗಳು. ತಸ್ಮಾತ್ ತೇಷಾಂ ಫಲಂ ಸರ್ವಂ ಅನ್ಯೇಷಾಂತು ಸಯೋಗ್ಯಮ. ಎಲ್ಲ ಫಲ ಸಿಗೋದು ಅವರಿಗೆ, ಉಳಿದವರಿಗೆ ಎಷ್ಟೆಷ್ಟು ಅಷ್ಟು ಸಿಗುತ್ತೆ, ಬೇರೆ ಸಿಗೋದಿಲ್ಲ. ಇದು ವೈಶ್ವಾನರ ವಿದ್ಯಾಯಾಮ್ ಅಂತ ಹೇಳ್ತಾರೆ. ಉಳಿದಿದ್ದ ನಾಳೆಗೆ 5ನೇ ಅಧ್ಯಾಯ ಮುಗಿಯಿತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಸರ್ವೋಚ್ಚಮಹಂ ತೇನ ಪ್ರಿಯ